ರಾತ್ರಿ ಕೋಣಕ್ಕೆ ಕರ್ಕೊಂಡು ಹೋಗಿ ಮಲಗಿಸ್ತೋನ್ ನೀ ತಾನೇ. ಈಗ ನನ್ನನ್ನು ಕೇಳಿದ್ರೆ ನಾನಲ್ಲ ಹೇಳಿ. ಅಯ್ಯೋ ಟೀಚರ್ ಅಮ್ಮ ಕೊನೆಗಿಲ್ಲ ಅಜ್ಜಿ. ಅಟ್ಟಿಲೆಲ್ಲ ಸರಿಯಾಗಿ ಹುಡುಕ್ಬೇಕಿತ್ತು. ಎಲ್ಲಾ ಕಡೆ ಹುಡುಕ್ದೆ, ಎಲ್ಲೂ ಕಾಣಿಸ್ತಿಲ್ಲ. ಕಾಣಕ್ಕೂ ಇಲ್ಲ ಬಿಡ್ಲಾ. ನನ್ನ ಒಪ್ಪಿಗೆ ಇಲ್ಲದೆ ನನ್ನ ಅಟ್ಟಿ ಸೊಸೆಯಾಗಿ ಬದುಕಕ್ಕಾಯ್ತದ ಅವಳ ಕೈಯಲ್ಲಿ. ಒಂದೇ ದಿನಕ್ಕೆ ಎದುರುಕೊಂಡು ಅಟ್ಟಿ ಬಿಟ್ಟು ಓಡೋಗಿರ್ಬೇಕು. ಏನ ಸಾನೆ ಧೈರ್ಯ ಇರೋಳಂಗೆ ಬಡಾಯಿ ಕೊಚ್ಕೋತಾಳೆ. ಅವಳ್ದು ಏನೇ ಇದ್ರು ಮೇಲ್ ಹಾರಾಟ, ಒಳ್ಳೊಳಗಡೆ ಭಯ ಪಟ್ಕೊಂಡು ಒದ್ದಾಟ. ಅವಳ ಯೋಗ್ಯತೆ ಏನು ಅಂತ ನನಗೆ ಗೊತ್ತಿತ್ತು ಬೂಡ್ಲ ಮಗ. ಅವ್ವ ನೀನೇನಾದ್ರೂ ಅವ್ರು ಬೋಯ್ದೇರವಾ? ಬೈದೆ ಅಂತಾನೆ ಇಟ್ಕೋ. ಈಗೇನ್ಲ ಅಲ್ಲ ಕಣವ, ಟೀಚರ್ ಅಮ್ಮ ಈ ಅಟ್ಟಿ ಸೊಸೆ ಅಲ್ಲ, ಸೊಸೆ ಅಂತ ನಾನು ಒಪ್ಕೊಳಕ್ಕೂ ಇಲ್ಲ. ಈ ಅಟ್ಟಿ ಸೊಸೆ ಆಗೋದಕ್ಕೂ ಒಂದು ಗಾಂಭೀರ್ಯ, ತಾಕತ್ತು, ಯೋಗ್ಯತೆ ಬೇಕು. ಹಿಂಗ್ ಹೆದರ್ಕೊಂಡು ಓಡೋಗೋ ಹೆದ್ರು ಪುಕ್ಲಿಗಳೆಲ್ಲ ನಮ್ಮ ಅಟ್ಟಿ ಮುಸ್ರೆ ತೊಳೆಯೋದಕ್ಕೂ ಲಾಯಕ್ಕಿಲ್ಲ. ಊರ್ನಾಗ ಇವಳೊಬ್ಳೆ ಧೈರ್ಯವಂತೆ ಅಂತ ತಿಳ್ಕೊಂಡ್ಬಿಟ್ಟವಳೆ. ಮೊದಲನೇ ಕಿತ ಇವಳನ್ನ ಎದುರು ಹಾಕ್ಕೊಂಡು ಸ್ಕೂಲ್ ಬೀಗ ತೆಗೆದು ಪಾಠ ಮಾಡಿದವಳು ನಮ್ಮ ಟೀಚರ್ ಅಮ್ಮನೇ ಅಂತ ಮರ್ತೋಗಿರ್ಬೇಕು ನಿಮ್ಮವ್ವ. ಟೀಚರ್ ಅಮ್ಮ ದಿಟ್ಟವಾಗ್ಲೂ ಅಟ್ಟಿ ಬಿಟ್ಟು ಹೊಂಟೋಗ್ಬಿಟ್ಟವ್ರ. ನಿಮ್ಮವ್ವ ಹೇಳ್ತಾವಳೆ ಅಂತ ನೀನು ನಂಬ್ತೀಯಲ್ಲ. ಎದುರ್ಕೊಂಡು ಓಡೋಗೋ ಜಾಯಮಾನ ಅಲ್ಲ ನಮ್ಮ ಟೀಚರ್ ಅಮ್ಮಂದು. ಇಲ್ಲ ಎಲ್ಲ ಆಚೆಗೆ ಇರಬೇಕು. ಹುಸಿ ನೋಡೋಗ್ಲಾ.